ಮಳೆ ಸುರಿಯುತ್ತಿದ್ದ ಆ ಸಂಜೆಯ ಬಸ್ ಪ್ರಯಾಣದಲ್ಲಿ ಯಾರಿಗೂ ಯಾರ ಪರಿಚಯ ಇರಲಿಲ್ಲ. ಆದರೆ ಆ ಒಂದು ಖಾಲಿ ಸೀಟು ಎರಡು ಅಪರಿಚಿತ ಜೀವಗಳನ್ನು ಒಂದೇ ದಾರಿಯಲ್ಲಿ ನಡೆಯುವಂತೆ ಮಾಡಿತು. ಕೆಲವೊಮ್ಮೆ ಬದುಕಿನ ದೊಡ್ಡ ತಿರುವುಗಳು ಭಾರೀ ಘಟನೆಗಳಿಂದ ಬರುವುದಿಲ್ಲ, ಯಾರೋ ಅಪರಿಚಿತರು ಮಾಡಿದ ಒಂದು ಸಣ್ಣ ಸಹಾಯದಿಂದಲೇ ಬರುತ್ತವೆ. ಆ ದಿನವೂ ಹಾಗೇ ಆಯಿತು. ಆ ಪರಿಚಯ ಮುಂದೊಂದು ದಿನ ಎಷ್ಟು ದೊಡ್ಡ ರಹಸ್ಯದ ಬಾಗಿಲು ತೆರೆಯಲಿದೆ ಎಂಬುದನ್ನು ಅವರಿಬ್ಬರೂ ಊಹಿಸಿರಲಿಲ್ಲ. ಶಿವಮೊಗ್ಗದಿಂದ ಚಿಕ್ಕಮಗಳೂರಿಗೆ ಹೊರಟಿದ್ದ ಬಸ್ನಲ್ಲಿ ಕುಳಿತಿದ್ದ ಶರತ್ ತನ್ನ ಕೆಲಸದ ಒತ್ತಡದಿಂದ ಬೇಸತ್ತು ಕಿಟಕಿಯಾಚೆ ಮಳೆಯ ಹನಿಗಳನ್ನು ನೋಡುತ್ತಿದ್ದ. ಅವನ ಜೀವನ ಸರಳವಾಗಿದ್ದರೂ ಒಳಗೊಳಗೆ ಒಂದು ಖಾಲಿತನ ಕಾಡುತ್ತಿತ್ತು. ಅದೇ ಸಮಯದಲ್ಲಿ ಮುಂದಿನ ನಿಲ್ದಾಣದಲ್ಲಿ ಬಸ್ಗೆ ಹತ್ತಿದ ಯುವತಿ ನಿಹಾರಿಕಾ, ಕೈಯಲ್ಲಿ ಒಂದು ಹಳೆಯ ಬ್ಯಾಗ್, ಕಣ್ಣಲ್ಲಿ ಆತಂಕ ಮತ್ತು ಮುಖದಲ್ಲಿ ಮುಚ್ಚಿಟ್ಟ ನೋವಿನೊಂದಿಗೆ ಒಳಬಂದಳು. ಎಲ್ಲಾ ಸೀಟುಗಳು ತುಂಬಿದ್ದರಿಂದ ಕೊನೆಗೆ ಶರತ್ ಪಕ್ಕದ ಆಸನದಲ್ಲೇ ಕುಳಿತುಕೊಳ್ಳಬೇಕಾಯಿತು. ಮೊದಲಿಗೆ ಇಬ್ಬರೂ ಮಾತೇ ಆಡಲಿಲ್ಲ. ಆದರೆ ಒಂದು ತಿರುವಿನಲ್ಲಿ ಬಸ್ ಜೋರಾಗಿ ಬ್ರೇಕ್ ಹಾಕಿದಾಗ ನಿಹಾರಿಕಾಳ ಕೈಯಲ್ಲಿದ್ದ ಫೈಲ್ ಕೆಳಗೆ ಬಿದ್ದು ಅದರಲ್ಲಿದ್ದ ಕೆಲವು ಪ್ರಮಾಣಪತ್ರಗಳು ನೆಲದ ಮೇಲೆ ಹರಡಿದವು. ಅವುಗಳನ್ನು ಎತ್ತಿಕೊಡುವಾಗ ಶರತ್ ಗಮನಿಸಿದ ಒಂದು ವಿಷಯ ಅವನ ಮನಸ್ಸಿನಲ್ಲಿ ಉಳಿಯಿತು. ಎಲ್ಲಾ ದಾಖಲೆಗಳ ಮೇಲೂ ಒಂದೇ ಹೆಸರಿದ್ದರೂ ಒಂದು ಹಳೆಯ ಕಾಗದದಲ್ಲಿ ಬೇರೆ ಹೆಸರಿತ್ತು. ಅವನು ಕೇಳಲಿಲ್ಲ, ಆಕೆ ಹೇಳಲಿಲ್ಲ. ಆದರೆ ಆ ಪ್ರಶ್ನೆ ಇಬ್ಬರ ನಡುವೆ ಮೌನವಾಗಿ ಉಳಿಯಿತು. ಪ್ರಯಾಣದ ಕೊನೆಯಲ್ಲಿ ನಿಹಾರಿಕಾ ಇಳಿಯುವಾಗ ಮಳೆಯಲ್ಲಿ ನೆನೆಯುತ್ತಿದ್ದ ಆಕೆಗೆ ತನ್ನ ಛತ್ರಿಯನ್ನು ನೀಡಿ ಶರತ್ ಅಲ್ಲಿಂದ ಹೊರಟ. ಆಕೆ ಧನ್ಯವಾದವೂ ಹೇಳಲಿಲ್ಲ, ಕೇವಲ ಒಂದು ಕ್ಷಣ ಹಿಂದಿರುಗಿ ನೋಡಿದಳು. ಆ ನೋಟದಲ್ಲಿ ಹೇಳಲಾಗದ ನೋವಿತ್ತು. ದಿನಗಳು ಕಳೆಯುತ್ತಾ ಹೋದವು. ಆ ಬಸ್ ಪ್ರಯಾಣ ಶರತ್ ಮನಸ್ಸಿನಿಂದ ಮಾಯವಾಗಲಿಲ್ಲ. ಒಂದು ದಿನ ಅವನ ಕಂಪನಿಗೆ ಹೊಸ ಯೋಜನೆಯ ಸಲಹೆಗಾರ್ತಿಯಾಗಿ ಬಂದ ಮಹಿಳೆಯನ್ನು ನೋಡಿ ಅವನು ಬೆಚ್ಚಿಬಿದ್ದ. ಅದು ಅದೇ ಬಸ್ನಲ್ಲಿ ಭೇಟಿಯಾದ ನಿಹಾರಿಕಾಳೆ ಆಗಿದ್ದಳು. ಆದರೆ ಈಗ ಆಕೆಯ ವರ್ತನೆ ಸಂಪೂರ್ಣ ಬೇರೆಯಾಗಿತ್ತು. ಆತ್ಮವಿಶ್ವಾಸ, ಶಾಂತತೆ ಮತ್ತು ಎಲ್ಲರಿಂದಲೂ ಅಂತರ ಕಾಯ್ದುಕೊಳ್ಳುವ ಸ್ವಭಾವ. ಆಕೆ ಶರತ್ನನ್ನು ಗುರುತಿಸಿದಂತೆ ಕಾಣಲಿಲ್ಲ. ಕೆಲಸದ ನಿಮಿತ್ತ ಇಬ್ಬರೂ ಆಗಾಗ ಭೇಟಿಯಾಗಬೇಕಾಯಿತು. ಪ್ರತಿಯೊಂದು ಭೇಟಿಯಲ್ಲೂ ಆಕೆಯ ಸುತ್ತಲಿದ್ದ ಒಂದು ಕಾಣದ ಗೋಡೆ ಶರತ್ಗೆ ಅರ್ಥವಾಗುತ್ತಿರಲಿಲ್ಲ. ಒಂದು ದಿನ ಕಚೇರಿಯ ಹೊರಗೆ ವಯಸ್ಸಾದ ವ್ಯಕ್ತಿಯೊಬ್ಬರು ನಿಹಾರಿಕಾಳನ್ನು ನೋಡಿ ಕಣ್ಣೀರಿಟ್ಟರು. ಆದರೆ ಆಕೆ ಅವರನ್ನು ನೋಡಿದ ಕೂಡಲೇ ಅಲ್ಲಿಂದ ಹೊರಟುಬಿಟ್ಟಳು. ಆ ಘಟನೆ ಶರತ್ ಮನಸ್ಸಿನಲ್ಲಿ ಹೊಸ ಪ್ರಶ್ನೆ ಹುಟ್ಟಿಸಿತು. ಆ ವೃದ್ಧ ಯಾರು? ಏಕೆ ನಿಹಾರಿಕಾ ಅವರನ್ನು ತಪ್ಪಿಸಿಕೊಂಡಳು? ಉತ್ತರ ಹುಡುಕುವ ಮುನ್ನವೇ ಮತ್ತೊಂದು ತಿರುವು ಎದುರಾಯಿತು. ಕಂಪನಿಯ ಮುಖ್ಯಸ್ಥರು ಎಲ್ಲರಿಗೂ ಒಂದು ಸಾಮಾಜಿಕ ಸೇವಾ ಯೋಜನೆ ನೀಡಿದರು. ಅನಾಥ ಮಕ್ಕಳ ಶಾಲೆಯನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿ ಶರತ್ ಮತ್ತು ನಿಹಾರಿಕಾಳಿಗೆ ಒಟ್ಟಿಗೆ ಸಿಕ್ಕಿತು. ಅನಿವಾರ್ಯವಾಗಿ ಇಬ್ಬರೂ ಹೆಚ್ಚು ಸಮಯ ಒಟ್ಟಿಗೆ ಕಳೆಯಬೇಕಾಯಿತು. ಮಕ್ಕಳ ಜೊತೆ ಬೆರೆಯುತ್ತಿದ್ದ ನಿಹಾರಿಕಾಳನ್ನು ನೋಡಿ ಶರತ್ ಆಶ್ಚರ್ಯಪಟ್ಟ. ಸದಾ ಮೌನವಾಗಿದ್ದ ಆಕೆ ಮಕ್ಕಳ ನಡುವೆ ನಗುತ್ತಾ, ಅವರಿಗೆ ಪುಸ್ತಕ ಓದಿ ಹೇಳುತ್ತಾ, ಊಟ ಮಾಡಿಸುತ್ತಾ ಕಾಣುತ್ತಿದ್ದಳು. ಆ ದೃಶ್ಯ ಅವಳ ನಿಜವಾದ ವ್ಯಕ್ತಿತ್ವವನ್ನು ತೆರೆದಿಟ್ಟಿತು. ಆದರೆ ಸಂಜೆ ಆಗುತ್ತಿದ್ದಂತೆ ಮತ್ತೆ ಅದೇ ಮೌನ ಮುಖ. ಒಂದು ದಿನ ಶಾಲೆಯ ಮುಖ್ಯ ಶಿಕ್ಷಕರು ಶರತ್ಗೆ ಒಂದು ಹಳೆಯ ಫೋಟೋ ತೋರಿಸಿದರು. ಅದರಲ್ಲಿ ಚಿಕ್ಕ ವಯಸ್ಸಿನ ನಿಹಾರಿಕಾ ಕೆಲವು ಮಕ್ಕಳ ಜೊತೆ ನಿಂತಿದ್ದಳು. ಆಗ ತಿಳಿಯಿತು, ಅವಳು ಕೂಡ ಇದೇ ಆಶ್ರಮದಲ್ಲಿ ಬೆಳೆದವಳು ಎಂದು. ಆದರೆ ಇನ್ನೂ ಅನೇಕ ಪ್ರಶ್ನೆಗಳು ಉಳಿದಿದ್ದವು. ಕೆಲವು ದಿನಗಳ ನಂತರ ಶರತ್ಗೆ ತಪ್ಪಾಗಿ ಒಂದು ಲಕೋಟೆ ಸಿಕ್ಕಿತು. ಅದರ ಮೇಲೆ ನಿಹಾರಿಕಾಳ ಹೆಸರು ಇತ್ತು. ಅವನು ತೆರೆಯಲಿಲ್ಲ, ಆದರೆ ಆಕೆ ಅದನ್ನು ತೆಗೆದುಕೊಳ್ಳುವಾಗ ಭಯದಿಂದ ನಡುಗುತ್ತಿದ್ದಳು. ಆ ಲಕೋಟೆ ಯಾರಿಂದ ಬಂದಿತ್ತು ಎಂಬುದು ಮತ್ತೆ ಒಂದು ರಹಸ್ಯವಾಯಿತು. ಕೊನೆಗೆ ಒಂದು ಸಂಜೆ ಆಕೆ ಒಬ್ಬಳೇ ಆಶ್ರಮದ ಹಳೆಯ ಮರದ ಕೆಳಗೆ ಕುಳಿತು ಅತ್ತಿರುವುದನ್ನು ಶರತ್ ನೋಡಿದ. ಏನಾಯಿತು ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಆದರೆ ಕೆಲವು ದಿನಗಳ ನಂತರ ಸತ್ಯದ ಮೊದಲ ಬಾಗಿಲು ತೆರೆಯಿತು. ವರ್ಷಗಳ ಹಿಂದೆ ನಿಹಾರಿಕಾಳ ತಂದೆ ಭಾರೀ ಸಾಲದ ಹೊರೆ ತಾಳಲಾರದೆ ಕುಟುಂಬವನ್ನು ಬಿಟ್ಟು ಹೋಗಿದ್ದ. ತಾಯಿ ಅಸ್ವಸ್ಥಳಾಗಿದ್ದರಿಂದ ಬಾಲ್ಯದಲ್ಲೇ ಆಕೆಯನ್ನು ಆಶ್ರಮಕ್ಕೆ ಸೇರಿಸಬೇಕಾಯಿತು. ನಂತರ ತಾಯಿ ಕೂಡ ನಿಧನರಾದಳು. ತನ್ನ ಬದುಕನ್ನು ಯಾರ ದಯೆಯ ಮೇಲೂ ಕಟ್ಟಿಕೊಳ್ಳಬಾರದೆಂದು ನಿಹಾರಿಕಾ ನಿರ್ಧರಿಸಿದ್ದಳು. ಬಸ್ನಲ್ಲಿ ಶರತ್ ನೋಡಿದ್ದ ಬೇರೆ ಹೆಸರು ಆಶ್ರಮದಲ್ಲಿ ದಾಖಲಾದ ಅವಳ ಹಳೆಯ ಹೆಸರು. ತನ್ನ ಭೂತಕಾಲವನ್ನು ಯಾರಿಗೂ ತಿಳಿಯಬಾರದೆಂದು ಅದನ್ನು ಮರೆಮಾಡಿಕೊಂಡಿದ್ದಳು. ಆದರೆ ಕತೆ ಅಲ್ಲಿ ಮುಗಿಯಲಿಲ್ಲ. ಕಚೇರಿಗೆ ಆಗಾಗ ಬರುತ್ತಿದ್ದ ಆ ವಯಸ್ಸಾದ ವ್ಯಕ್ತಿಯೇ ಆಕೆಯ ತಂದೆ ಎಂಬುದು ಶರತ್ಗೆ ತಿಳಿಯಿತು. ವರ್ಷಗಳ ನಂತರ ಪಶ್ಚಾತ್ತಾಪಪಟ್ಟು ಮಗಳನ್ನು ಹುಡುಕಿಕೊಂಡು ಬಂದಿದ್ದರೂ ನಿಹಾರಿಕಾ ಅವರನ್ನು ಒಪ್ಪಿಕೊಳ್ಳಲು ಸಿದ್ಧಳಿರಲಿಲ್ಲ. ತನ್ನ ತಾಯಿಯ ನೋವು ಅವಳ ಮನಸ್ಸಿನಲ್ಲಿ ಇನ್ನೂ ಜೀವಂತವಾಗಿತ್ತು. ಶರತ್ ಯಾವುದೇ ಸಲಹೆ ಕೊಡಲಿಲ್ಲ. ಕೇವಲ ಎಲ್ಲರ ನೋವಿಗೂ ಒಂದು ಅವಕಾಶ ಬೇಕು ಎಂಬ ಸತ್ಯವನ್ನು ಅವಳ ಕಣ್ಣಿಗೆ ಕಾಣುವಂತೆ ಮಾಡಿದ.
ಇದೇ ವೇಳೆಯಲ್ಲಿ ಕಂಪನಿಯಲ್ಲಿ ದೊಡ್ಡ ಹಣಕಾಸಿನ ಅಕ್ರಮ ಬಯಲಾಯಿತು. ಅದರ ಹೊಣೆಯನ್ನು ನಿಹಾರಿಕಾಳ ಮೇಲೆ ಹಾಕಲು ಕೆಲವರು ಪ್ರಯತ್ನಿಸಿದರು. ಎಲ್ಲ ಸಾಕ್ಷಿಗಳು ಅವಳ ವಿರುದ್ಧವೇ ಕಾಣಿಸುತ್ತಿದ್ದವು. ಕಚೇರಿಯವರು ದೂರ ಸರಿಯಲು ಆರಂಭಿಸಿದರು. ಆದರೆ ಶರತ್ ಮಾತ್ರ ನಂಬಿಕೆ ಕಳೆದುಕೊಳ್ಳಲಿಲ್ಲ. ಅವನು ಶಾಂತವಾಗಿ ತನಿಖೆ ನಡೆಸಿ ನಿಜವಾದ ಅಪರಾಧಿಯನ್ನು ಪತ್ತೆಹಚ್ಚಿದ. ನಿಹಾರಿಕಾಳ ಹೆಸರನ್ನು ಉಳಿಸಿದ. ಆ ಘಟನೆಯ ನಂತರ ಅವಳ ಮನಸ್ಸಿನ ಗೋಡೆ ಮೊದಲ ಬಾರಿಗೆ ಕುಸಿಯಿತು. ಬದುಕಿನಲ್ಲಿ ಮೊದಲ ಬಾರಿ ಯಾರೋ ತನ್ನನ್ನು ಯಾವುದೇ ಸ್ವಾರ್ಥವಿಲ್ಲದೆ ನಂಬಿದ್ದಾರೆ ಎಂಬ ಭಾವನೆ ಅವಳೊಳಗೆ ಹೊಸ ಬೆಳಕನ್ನು ಮೂಡಿಸಿತು. ಇದೇ ಸಮಯದಲ್ಲಿ ಆಶ್ರಮಕ್ಕೆ ಸರ್ಕಾರದಿಂದ ಬಂದಿದ್ದ ಜಾಗದ ವಿವಾದವು ದೊಡ್ಡ ಸಮಸ್ಯೆಯಾಯಿತು. ಆಶ್ರಮ ಮುಚ್ಚುವ ಪರಿಸ್ಥಿತಿ ಎದುರಾಯಿತು. ಆಗ ನಿಹಾರಿಕಾ ತನ್ನ ಹಲವು ವರ್ಷಗಳ ಉಳಿತಾಯವನ್ನೆಲ್ಲ ಆಶ್ರಮ ಉಳಿಸಲು ದಾನ ಮಾಡಿದಳು. ತನ್ನ ಕನಸಿನ ಮನೆಗಾಗಿ ಉಳಿಸಿಕೊಂಡಿದ್ದ ಹಣವನ್ನು ಬಿಟ್ಟಳು. ಇದನ್ನು ತಿಳಿದ ಶರತ್ ಬೆಚ್ಚಿಬಿದ್ದ. ಆಕೆ ತನ್ನ ಬದುಕಿಗಿಂತ ಇತರರ ಬದುಕನ್ನು ದೊಡ್ಡದಾಗಿ ನೋಡುತ್ತಿದ್ದಳು. ಆಕೆಯ ಈ ಮೌನ ತ್ಯಾಗವನ್ನು ನೋಡಿ ಕಂಪನಿಯವರು ಸಹ ಸಹಾಯಕ್ಕೆ ಮುಂದೆ ಬಂದರು. ಆಶ್ರಮ ಉಳಿಯಿತು. ಕೆಲವು ವಾರಗಳ ನಂತರ ನಿಹಾರಿಕಾಳ ತಂದೆ ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ಕೊನೆಯ ಬಾರಿ ಮಗಳನ್ನು ನೋಡಬೇಕೆಂಬ ಆಸೆ ಮಾತ್ರ ಉಳಿದಿತ್ತು. ಬಹಳ ಸಂಘರ್ಷದ ನಂತರ ನಿಹಾರಿಕಾ ಅವರನ್ನು ಭೇಟಿ ಮಾಡಿದಳು. ಕ್ಷಮೆ ಕೇಳುವ ಕಣ್ಣುಗಳ ಮುಂದೆ ವರ್ಷಗಳ ಕೋಪ ಕರಗತೊಡಗಿತು. ಕ್ಷಮಿಸುವುದು ಮರೆತು ಬಿಡುವುದಲ್ಲ, ತನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವುದೆಂಬ ಸತ್ಯ ಅವಳಿಗೆ ಅರ್ಥವಾಯಿತು. ತಂದೆಯ ಕೈ ಹಿಡಿದ ಆ ಕ್ಷಣ ಇಬ್ಬರ ಕಣ್ಣೀರು ಹಲವು ವರ್ಷಗಳ ದೂರವನ್ನು ಕೊಚ್ಚಿಕೊಂಡು ಹೋಯಿತು. ಕೆಲ ತಿಂಗಳ ನಂತರ ಆಶ್ರಮದಲ್ಲಿ ಹೊಸ ಕಟ್ಟಡದ ಉದ್ಘಾಟನೆ ನಡೆಯಿತು. ಮಕ್ಕಳ ನಗುವಿನ ನಡುವೆ ನಿಹಾರಿಕಾ ಮೊದಲ ಬಾರಿಗೆ ಸಂಪೂರ್ಣ ನೆಮ್ಮದಿಯಿಂದ ನಗುತ್ತಿದ್ದಳು. ಬಸ್ನಲ್ಲಿ ಆರಂಭವಾದ ಆ ಚಿಕ್ಕ ಪರಿಚಯ ಒಂದು ಜೀವವನ್ನು ಮಾತ್ರವಲ್ಲ, ಅನೇಕ ಮಕ್ಕಳ ಭವಿಷ್ಯವನ್ನೇ ಬದಲಿಸಿತ್ತು. ಬದುಕು ಕೆಲವೊಮ್ಮೆ ನಮ್ಮನ್ನು ಅಪರಿಚಿತರೊಂದಿಗೆ ಸೇರಿಸುವುದು ಯಾದೃಚ್ಛಿಕವಲ್ಲ, ನಮ್ಮೊಳಗಿನ ಒಳ್ಳೆಯತನವನ್ನು ಹೊರತೆಗೆದುಕೊಳ್ಳಲು ಎಂಬ ಸತ್ಯ ಶರತ್ಗೆ ಅರ್ಥವಾಯಿತು. ಆ ದಿನ ಮಳೆ ಮತ್ತೆ ಸುರಿಯುತ್ತಿತ್ತು. ಆದರೆ ಈ ಬಾರಿ ಆ ಮಳೆಯ ಹನಿಗಳಲ್ಲಿ ದುಃಖ ಇರಲಿಲ್ಲ, ಹೊಸ ಆರಂಭದ ಆಶೀರ್ವಾದ ಮಾತ್ರ ಇತ್ತು. ಪ್ರತಿಯೊಂದು ಪರಿಚಯವೂ ಪ್ರೀತಿಯಾಗಬೇಕೆಂದಿಲ್ಲ, ಕೆಲವು ಪರಿಚಯಗಳು ಜೀವನದ ಅರ್ಥವನ್ನೇ ಬದಲಿಸುವ ಪಾಠವಾಗುತ್ತವೆ ಎಂಬುದನ್ನು ಅವರ ಕತೆ ಎಲ್ಲರಿಗೂ ನೆನಪಿಸಿತು. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ, ಲೈಕ್ ಮಾಡಿ, ಈ ಕಥೆಯನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮನ ಮುಟ್ಟುವ ಕಥೆಗಳಿಗಾಗಿ ಕಥೆಗಳ ಮನೆ ಜೊತೆ ಸದಾ ಸಂಪರ್ಕದಲ್ಲಿರಿ.